ನಮಸ್ಕಾರ. ನಮ್ಮ ಹೆಸರು ಅಭಿಷೇಕ್ ರೆಡ್ಡಿ ಅಂತ, CMR ಕಾಲೇಜಿನ ಕಾನೂನು ವಿದ್ಯಾರ್ಥಿ. ನಾನೀಗ 4th ಸೆಮಿಸ್ಟರ್ನ ಮುಗಿಸಿ ಈಗ ಅಂತಿಮ ವರ್ಷದ 5th ಸೆಮಿಸ್ಟರ್ಗೆ ಪ್ರವೇಶ ಪಡ್ತಾ ಇದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ದಿನಪತ್ರಿಕೆಗಳಲ್ಲಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಸಾಮಾಜಿಕವಾಗಿ ನಾವು ಅನೇಕ ಎಲ್ಲಿ ಹೋದ್ರೂ ಸಹ ಅಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ, ಇಲ್ಲಿ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು. ಮತ್ತು ಇದು 2026ರಲ್ಲಿ ನೀಟ್ ಎಕ್ಸಾಮ್ ನಂತರ ಅಂತೂ ಇದು ಪ್ರತಿದಿನದ ಒಂದು ಕಾಮನ್ ಆಗಿಬಿಟ್ಟಿದೆ. ನಾರ್ಮಲ್ ಡೇ ಟು ಡೇ ಲೈಫಲ್ಲಿ ಏನೋ ಅಲ್ಲಿ ಸಾಯ್ತರು, ಇಲ್ಲಿ ಸತ್ತರು ಅನ್ನೋ ಥರ ಕಾಮನ್ ಆಗಿಬಿಟ್ಟಿದೆ. ಸೊ ಇದನ್ನೆಲ್ಲ ನಾವು ನೋಡ್ತಾ ಏನನ್ನಿಸ್ತು, ಯಾಕೆ ಇದ್ರ ಬಗ್ಗೆ ಈ ಒಂದು ಎಜುಕೇಷನ್ನ ಮುಂದೆ ಇಟ್ಕೊಂಡ್ಬಿಟ್ಟು ನಮ್ಮ ಯೂತ್ ಮತ್ತು ಚಿಲ್ಡ್ರನ್ ಎಲ್ಲ ಏನು ತಮ್ಮ ಒಂದು ಸೂಸೈಡ್ ಮಾಡ್ಕೋತಾ ಇದ್ದಾರಲ್ಲ, ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಒಂದು ಗೈಡ್ಲೈನ್ಸ್ನ ನಾವು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮುಖಾಂತರ ನಾವು ಇಂಪ್ಲಿಮೆಂಟೇಷನ್ನ ಮಾಡೋಕ್ಕೆ ಒತ್ತು ಕೊಡಬೇಕು ಅಂತೇಳಿ ನಾನು ಮತ್ತು ನನ್ನ ಸಹಪಾಠಿ ಆಗಿರ್ತಕ್ಕಂಥ ಸೂರ್ಯ ನಾವಿಬ್ಬರು ಸೇರಿ ಈ ಒಂದು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಕೊಟ್ಟಿರ್ತೇವೆ. ಅದರ ಒಂದು ತಿಳುವಳಿಕೆಯಿಂದ ನಿಮಗೆಲ್ಲರಿಗೂ ಸಹ ಇನ್ನು ಮುಂದೆ ಮಾನಸಿಕವಾಗಿರ್ತಕ್ಕಂಥ ಕೌನ್ಸ್ಲಿಂಗನ್ನು ಮ್ಯಾಂಡೇಟ್ರಿ ಮಾಡಬೇಕು ಅಂತೇಳಿ ನಾವು ಮಾನ್ಯ ಘನ ನ್ಯಾಯಾಲಯಕ್ಕೆ ಈ 286 ಪುಟಗಳ ಒಂದು ಅಫಿಡೇವಿಟನ್ನು, ಡ್ರಾಫ್ಟನ್ನು ನಾವು ಲಿಖಿತವಾಗಿ ನಿನ್ನೆ ಸಲ್ಲಿಸಿರೋದ್ರಿಂದ ಇದು ಸಾರ್ವಜನಿಕ ಜನರ ಮತ್ತು ವಿದ್ಯಾರ್ಥಿಗಳ ಎಲ್ಲರ ಗಮನಕ್ಕೆ ಬಂದು ಅವರು ಇನ್ನು ಮುಂದೆ ಇಂಥ ನಿರ್ಧಾರಗಳಿಗೆ ಬಲಿಯಾಗಬಾರ್ದು ಅಂತ ಒಂದು ಸಾಮಾಜಿಕ ಕಳಕಳಿಯಿಂದ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೂರ್ಯ ಅಂತೇಳಿ ಅಲಯನ್ಸ್ ವಿಶ್ವವಿದ್ಯಾನಿಲಯದಲ್ಲಿ 4th ಇಯರ್ ಕಾನೂನು ವಿದ್ಯಾರ್ಥಿಯಾಗಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ. ಹಾಗೆ ಹೇಳಿದಾಗೆ ಮುಂಚೆ ನಮ್ಮ ಅಭಿಷೇಕ್ ಅವರು ಹೇಳಿದಾಗೆ ನಾನು ಮತ್ತು ಅವರು ಸೇರಿ PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಈ ಕಾನ್ಸೆಪ್ಟ್ ಮೇಲೆ ಎಷ್ಟೋ ಮಕ್ಕಳು ರಿಸಲ್ಟ್ ಬಂದಿದ್ದ ದಿನ ಅವ್ರ ಜೀವನನೇ ಮುಗಿದೋಯ್ತು ಅನ್ನೋ ಥರ ಎಷ್ಟೋ ಜನ ಮಕ್ಕಳು ಅವ್ರ ಜೀವನನೇ ಕಳ್ಕೊಂಡ್ಬಿಡ್ತಾರೆ. ಆ ಜೀವನ ಕಳ್ಕೊಳ್ಳೋಕ್ಕೂ ಮುಂಚೆ ವಿತಿನ್ ದ ಸ್ಪ್ಯಾನ್ ಆಫ್ 15 days, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಮುಂಚೆನೇ ಗೊತ್ತಾಗ್ತಾ ಇರುತ್ತಂತೆ ಸಿಮ್ಟಮ್ಸ್ ಅವನಿಗೆ, ಅಯ್ಯೋ ನಾನು ಇವತ್ತು ಇದಾಗುತ್ತೆ, ನಾಳೆ ಇದಾಗುತ್ತೆ, ಇನ್ನೇನು ಹತ್ರ ಬಂತು ಅನ್ನೋದು ಗೊತ್ತಾಗ್ತಾ ಇರುತ್ತಂತೆ ವ್ಯಕ್ತಿಗೆ. ಅದೇ ಥರ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೋತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ತಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುಂಚೆ, ಆ ಸ್ಟೂಡೆಂಟ್ಗೆ ತಾನು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಸ್ವಲ್ಪ ಸಿಮ್ಟಮ್ಸ್ಗಳು ಗೊತ್ತಾಗ್ತವೆ. ನಮ್ಮ ಸಾರ್ವಜನಿಕ ಹಿತಾಸಕ್ತಿಲಿ ಮೇಯ್ನ್ ಏನಂತ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ಸೂಸೈಡ್ ಅಂತ ಹೇಳಿ. ಸೊ ಅವ್ನು ಸೂಸೈಡ್ ಮಾಡ್ಕೊಳ್ಳೋ ವಿಂಡೋ ಪೀರಿಯಡ್ ಇರುತ್ತಲ್ಲ, ಆ ವಿಂಡೋ ಪೀರಿಯಡ್ನ ಐಡೆಂಟಿಫೈ ಮಾಡಿ ಗೌರವಾನ್ವಿತ ಟೀಚರ್ಸ್ಗಳು, ಪ್ರೊಫೆಸರ್ಗಳು, ಅಧಿಕಾರಿಗಳು ಅದನ್ನು ಐಡೆಂಟಿಫೈ ಮಾಡಿ ಅವರಿಗೆ ಸೂಸೈಡ್ ಮಾಡ್ಕೊಳ್ಳೋದನ್ನು ತಪ್ಪಿಸ್ಬೇಕು ಅನ್ನೋದು ನಮ್ಮ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಬಂದಿರುವಂತಹ ಮುಖ್ಯವಾದ ಅಂಶವಾಗಿದೆ. ಏನಂತೀರಾ ಅಭಿಯವರೇ? ಹೌದು. ಹಾಗೆಯೇ ಇದು ಕೇವಲ ನಾವು ಮಾರಲಿ ಮಾತ್ರವಲ್ಲ, ಲೀಗಲಿ ಗ್ರೌಂಡ್ ಸಹ ಇದಕ್ಕಿದೆ. ಆರ್ಟಿಕಲ್ 21ನಲ್ಲಿ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ, ಅದರ ಜೊತೆಗೆ ಇನ್ನೊಂದು ಆರ್ಟಿಕಲ್ 21 ಸಬ್ಕ್ಲಾಸ್ 1ನಲ್ಲಿ ರೈಟ್ ಟು ಎಜುಕೇಷನ್. ಈ ಎರಡು ಏನು ಹೇಳ್ತವೆ, ಮ್ಯಾಂಡೇಟ್ರಿ ಕ್ಲಾಸ್ ಇದೆ ಇದು. ಮತ್ತು ಏನು ನೋಡೋಣ ಬಿಡೋಣ ಅಂತ ಇಲ್ಲ, ಪ್ರತಿಯೊಬ್ಬ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಮ್ಯಾಂಡೇಟ್ರಿ ಈ ಶುಡ್ ಬಿ ಹ್ಯಾವ್ ದ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಆ್ಯಂಡ್ ಎಜುಕೇಷನ್ ಅಂಡರ್ ದ ಆರ್ಟಿಕಲ್ 21 ಸಬ್ಕ್ಲಾಸ್ 1 ಫಸ್ಟ್. ಹಾಗೆಯೇ BNS ಅಲ್ಲಿ 107 ಸೆಕ್ಷನಲ್ಲಿ ಅಟೆಂಪ್ಟ್ ಟು ಸೂಸೈಡ್ ಮತ್ತು ಅಬೇಟ್ಮೆಂಟ್ ಸೂಸೈಡ್. ಈ ಅಬೇಟ್ಮೆಂಟ್ ಸೂಸೈಡ್ ಅಂತ ಏನಿದೆ ಅಲ್ಲ, 10 years ತನಕ ಯಾರಾದರೂ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಆತ್ಮಹತ್ಯೆಗೆ ಪ್ರಚೋದಿಸಿದರೆ ಅವರು ಕನಿಷ್ಠ 10 ವರ್ಷ ನ್ಯಾಯಾಂಗ ಬಂಧನಕ್ಕೆ ಒಳಪಡುವಂತಹ ಶಿಕ್ಷೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಉಲ್ಲೇಖ ಇದೆ. ಇದಕ್ಕಿಂತ ಮೊದಲು
IPC ಇದ್ದಾಗ ಆತ್ಮಹತ್ಯೆ ಎನ್ನುವುದು ಭಾರತದಲ್ಲಿ ಕ್ರಿಮಿನಲೈಸ್ಡ್ ಆ್ಯಕ್ಟ್ ಆಗಿತ್ತು. ಬಟ್ ಈಗ ಅದು ಡಿಕ್ರಿಮಿನಲೈಸ್ಡ್ ಆಗಿದೆ. ಸೂಸೈಡ್ ಏನೋ ಡಿಕ್ರಿಮಿನಲೈಸ್ಡ್ ಆಗಿರ್ಬೋದು, ಆದರೆ ಅಬೇಟ್ಮೆಂಟ್ ಆಫ್ ದ ಸೂಸೈಡ್ ಏನಿದೆ ಅಲ್ಲ, ಇವತ್ತಿಗೂ ಅದು ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಲೀಗಲಿ ಗ್ರೌಂಡಾಗಿ ಅದನ್ನು ನಾವು ಇದರಲ್ಲಿ ಉಲ್ಲೇಖ ಮಾಡಿರ್ತೇವೆ. ಅದ್ರ ಜೊತೆಗೆ ಅಬೇಟ್ಮೆಂಟ್ ಆಫ್ ದ ಸೂಸೈಡ್ ಅಂತಂದರೆ ಯಾವ್ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿನ ಪ್ರಚೋದಿಸುತ್ತಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ. ಇವತ್ತು ನಾಳೆ ಏನಾಗಿದೆ, ವಾಟ್ಸಪ್ಪಲ್ಲಿ ರಿಸಲ್ಟ್ ಬಂದ ತಕ್ಷಣ ಸ್ಟೇಟಸ್ ಆಗಿಬಿಡ್ತಾರೆ. ಆ ಅಂಕಗಳು ಯಾರ್ದು, ಮಾರ್ಕ್ಸ್ ಯಾರ್ದು ಕಡಿಮೆ ಬಂದಿರುತ್ತಲ್ಲ, ಆ ಒಬ್ಬ ವ್ಯಕ್ತಿನ ತನ್ನಲ್ಲಿ ತಾನೇ ನಾನು ಅವ್ರಿಗಿಂತ ಕೀಳು ಅನ್ನುವಂಥ ಭಾವನೆ ಹುಟ್ಟುತ್ತೆ. ಇನ್ನೊಬ್ಬರನ್ನ ವಾವಾ ಅಂದು ಮತ್ತೊಬ್ಬರನ್ನ ಹೀಯಾಳಿಸಿದ್ರೆ ಅಲ್ಲಿ ನಾವು ಡಿಸ್ಕ್ರಿಮಿನೇಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ನೇರವಾಗಿ ಮತ್ತೆ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥ ಆರ್ಟಿಕಲ್ 14, ಆರ್ಟಿಕಲ್ 17 ಇಲ್ಲಿ ಜಾತಿ ಡಿಸ್ಕ್ರಿಮಿನೇಷನ್ ಇರೋದೇ ಇರ್ಬೋದು, ಆದರೆ ನ್ಯಾಚುರಲಿ ಎಜುಕೇಷನ್ ಡಿಸ್ಕ್ರಿಮಿನೇಷನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಾನೇ ನನ್ನ ಉದಾಹರಣೆ ಹೇಳ್ತೇನೆ. ನಾನು PUCಯಲ್ಲಿ ನಾನು ಫೇಲ್ ಆಗಿದ್ದೆ, 4 ಸಬ್ಜೆಕ್ಟ್ನ ನಾನು ಫೇಲ್ ಆಗಿದ್ದೆ. ನನ್ನ ಜೊತೆಗೆ ಬೆಳಗಾವಿ ಅವನು ಫಿಸಿಕ್ಸ್ ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆತ್ಮಹತ್ಯೆ ಮಾಡಿಕೊಂಡ. ಇದು 2019ರಲ್ಲಿ ಆಗಿರ್ತಕ್ಕಂಥ ನೈಜ ಘಟನೆ. ನನಗೆ ಆಗ್ಲಿಂದ ಈ ಒಂದು ಕಲ್ಪನೆಯ ಇದ್ರ ಬಗ್ಗೆ ಯಾಕೆ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ ಅಂತ ನನ್ನ ತಲೆಯಲ್ಲಿ ಆಗ್ಲಿಂದ ಓಡ್ತಾ ಇತ್ತು. ಮತ್ತು ನಾನು ಯಾವಾಗ ಲಾ ಮಾಡಬೇಕಂತ ಡಿಸೈಡ್ ಮಾಡಿದ್ನೋ ಆಗ ಇದ್ರ ಬಗ್ಗೆನೇ ನಾನು ಫೋಕಸ್ ಮಾಡಿದೆ. ಮತ್ತು ನಾನು ಆಗ ಬರೆದಿದ್ದೆ, ನಿನ್ನಲ್ಲಿ ವಿದ್ಯೆ ಇದ್ದು ವಿನಯ ಇದ್ದು ಕಲೆಯನ್ನು ಕರಗತ ಮಾಡಿಕೊಳ್ಳುವ ಕಂಪನವಿದ್ದರು, ನಿನ್ನಲ್ಲಿ ಅನಂತ ಶಕ್ತಿ ಇದ್ದರು, ಕೇಳುವರೇ ನಿನ್ನ ಅಂಕಪಟ್ಟಿಯಲ್ಲಿ ಎಂದು. ಸಾಗರದಷ್ಟು ಸುಜ್ಞಾನಿ ದೇವಿಯಾದ ಸರಸ್ವತಿ ದೇವಿಗೆ ಹೇಳುವರೇ ನಿನ್ನ ಅಂಕಪಟ್ಟಿ ಉಂಟು ಎಂದು. ಕರೆಕ್ಟ್. ಕೇಳಂಗಿಲ್ಲ. ಸರಸ್ವತಿ ದೇವಿ ಮಾಸ್ ಕಾರ್ಡ್ ಇದೆಯಾ? ಯಾವುದಾದ್ರೂ ಸೈಂಟಿಸ್ಟ್ಗೆ, ಯಾವುದಾದ್ರೂ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ, ಯಾವ ಸಾಧನೆ ಮಾಡಿರ್ತಕ್ಕಂಥ ಯಾರನ್ನೇ ತಗೊಳ್ಳಿ, ಸ್ಟೀವ್ ಜಾಬ್ಸ್ ಆಯಿತು, ಮತ್ತು ನಮ್ಮ ಬಿಲ್ ಗೇಟ್ಸ್ ಆಯಿತು, ಈಗ ಇರ್ತಕ್ಕಂಥ ಪ್ರೆಸೆಂಟ್ ಎಲನ್ ಮಾಸ್ಕ್ ಆಯಿತು, ಇವರೆಲ್ಲರೂ ಏನು ಎಜುಕೇಷನಲ್ಲಿ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದವ್ರು ಯಾರೂ ಅಲ್ಲ. ಎಲ್ಲರೂ ಫೇಲ್ ಆಗಿನೇ ಸೈಂಟಿಸ್ಟ್ ಆದವ್ರು ಇದ್ದಾರೆ, ಸ್ಕಾಲರ್ ಆಗಿದವ್ರು ಇದ್ದಾರೆ. ಆದರೆ ನಮ್ಮ ಹುಡುಗರಿಗೆ ಏನಾಗ್ತಾ ಇದೆ, ಇತ್ತೀಚಿನ ನಮ್ಮ ಜಂಜಿ ಜನ್ರೇಷನ್ ಅಂತ ಏನಿದೆಯಲ್ಲ, ಆ ಶಾರ್ಟ್ ಟರ್ಮ್ ನಾನು ಹಿಂದುಳಿದು ಬಿಟ್ನಲ್ಲ ಒಂದು ಭಾವನೆ, ನಾನು ಎಜುಕೇಷನಲ್ಲಿ ನಾನು ಮುಗಿದ್ಬಿಡ್ತಲ್ಲ ಅಂತ ಭಾವನೆ ಬಂದ್ಬಿಟ್ಟು ಸೂಸೈಡ್, ಅದರ ಆತ್ಮಹತ್ಯೆ ಅರ್ಥನೇ ಇದೆ. ಒಬ್ಬ ವ್ಯಕ್ತಿ ಮಾನಸಿಕವಾಗಿ, ಭಾವನಾತ್ಮಕವಾಗಿ ತನ್ನೊಳಗೆ ತಾನು ಕುಗ್ಗಿ ತನ್ನ ಶರೀರವನ್ನು ತಾನೇ, ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳುವ ವಿಧಾನವೇ ಆತ್ಮಹತ್ಯೆ. ಈ ಆತ್ಮಹತ್ಯೆಗಳು ನಿಲ್ಲಬೇಕು. ಇನ್ನೂ ಜನ್ರೇಷನ್ ಫಾರ್ವರ್ಡ್ ಆಗ್ತಾ ಇದೆ, ಇನ್ನೂ ಪ್ರತಿಷ್ಠೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಲೇ ಇದನ್ನು ನಾವು ಘನ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಡ್ತೇವೆ. ಮತ್ತು ನ್ಯಾಯಾಲಯವು ಸಹ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಸುಹೇಬ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶಲ್ಲಿ ಸುಖದೇವ್ ಸಾಹಾ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ನ್ಯಾಯಾಲಯ ಹೇಳಿದೆ, ಈ ಸೂಸೈಡ್ ಮಾಡ್ಕೊಳ್ತಕ್ಕಿಂತ ಮೊದಲು